ಮಾ ನೆನೆ ನಾನು ಕೇಳಿದ್ಕೆ ವಿಡಿಯೋ ಅಪ್ಲೋಡ್ ಮಾಡಿದೆ. ಇವತ್ತು ಎಷ್ಟೊಂದು ಡಿಸೈನ್ಸ್ ಇತ್ತಲ್ಲ, ಇವತ್ತು ಯಾಕೆ ಅಪ್ಲೋಡ್ ಮಾಡಿಲ್ಲ? ನಿನ್ನೆ ವಿಡಿಯೋ ತೆಗೆದಿಟ್ಟಿರೋದು, ಇವತ್ತು ಅಪ್ಲೋಡ್ ಮಾಡ್ತೀನಿ. ಬನ್ನಿ ಡಿಸೈನ್ಸ್ ನೋಡೋಣ. ಇದು ಬ್ಲೌಸ್ದು ಸ್ಯಾರಿ ಬಂದ್ಬಿಟ್ಟು ಇದು ಬರುತ್ತೆ. ಸೊ ಅವರಿಗೆ ಪ್ರೀ ಪ್ಲೀಟಿಂಗ್ ಬೇಕಾಗಿತ್ತು. ಸೊ ನಾನು ಪ್ರೀ ಪ್ಲೀಟಿಂಗ್ ಮಾಡಿಸಿ ಪ್ಯಾಕ್ ಮಾಡಿ ಇಡ್ಸ್ಬಿಟ್ಟಿದ್ದೀನಿ. ಇದು ಬಂದು ಬೇಬಿ ಕುಚ್ಚಾಗಿತ್ತು. ಬ್ಲೌಸ್ ಬಂದ್ಬಿಟ್ಟು ಅವ್ರಿಗೆ ಬೇರೆ ಬ್ಲೌಸ್ ಪೀಸೇ ಬೇಕಾಗಿತ್ತು. ಕಾಟನ್ ಸಿಲ್ಕಲ್ಲಿ ಸಿಲ್ಕ್ ಬ್ಲೌಸ್ ಪೀಸ್ ತೊಗೊಂಡು ಇದನ್ನು ಇಲ್ಲಿ ನೋಡ್ಬೋದು ನೀವು. ಸ್ವಲ್ಪ ಹತ್ರ ಬಮ್ಮ. ಯಾವ ರೀತಿ ಡಿಸೈನ್ ಮಾಡಿಸಿದೀವಿ ಅಂತ ಅಂದ್ಬಿಟ್ಟು ಬೋಟ್ ನೆಕ್ಕಲ್ಲೇ ಬೇಕಾಗಿತ್ತು. ಸ್ವಲ್ಪ ಡಿಫ್ರೆಂಟಾಗಿ ಬೇಕಾಗಿತ್ತು ವರ್ಕು. ಸೊ ಹಂಗೇನು ಮಾಡಿದ್ವಿ ಅಂದರೆ ಈ ಬಾರ್ಡರ್ ಲೈನ್ ಏನು ತೊಗೊಂಡಿವಿ ಅದನ್ನೇ ನಾವು ಇಲ್ಲಿಗೆ ಸ್ಟ್ರೈಟಾಗಿ ಒಂದು ಲೈನ್ ತೊಗೊಂಡು ಇಲ್ಲೊಂದು ಸಿಂಪಲಾಗಿ ಒಂದು ಡಿಸೈನ್ ಕೊಟ್ವಿ. ನೋಡೋದಕ್ಕೆ ಒಂದು ಸ್ವಲ್ಪ ಡಿಫ್ರೆಂಟ್ ಲುಕ್ಕಲ್ಲಿ ಕಾಣುತ್ತೆ. ಬ್ಯಾಕ್ ಪೋರ್ಷನಲ್ಲಿ ಆಲ್ ಓವರ್ ಬುಟ್ಟ ಕೊಟ್ವಿ. ಪ್ಲೈನ್ ಕಾಣಿಸ್ದಿರ ಬ್ಯಾಕ್ ಪೋರ್ಷನ್ ಒಂದು ಆಲ್ ಓವರ್ ಬುಟ್ಟ ಕೊಟ್ಟು ಫ್ರಂಟ್ ಪೋರ್ಷನ್ ಬಂದಾಗ ಅಗೇನ್ ಬೇಸ್ ಬ್ಯಾಕಲ್ಲಿ ಏನು ತೊಗೊಂಡಿದ್ವಿ ಅದನ್ನೇ ತೊಗೊಂಡಿದ್ವಿ. ಬ್ಯಾಕಲ್ಲಿ ತೊಗೊಂಡಿರೋದನ್ನ ಫ್ರಂಟಿಗೆ ತೊಗೊಂಡು ಸ್ಲೀವ್ಸ್ ಮಾತ್ರ ಮತ್ತೆ ಡಿಫ್ರೆಂಟ್ ಪ್ಯಾಟರ್ನ್ ತೊಗೊಂಡ್ವಿ. ನೆಟ್ಟೆಡ್ ಬೇಕಾಗಿತ್ತು ಅವ್ರಿಗೆ. ಕೆಳಗ್ ಪೋರ್ಷನ್ ಬಂದು ನೆಟ್ ಕೊಟ್ಟು ಸ್ಕೆಲಾಪ್ ಕೊಟ್ಟಿದ್ದೀವಿ. ಇಲ್ಲಿ ಬಂದ್ಬಿಟ್ಟು ಪ್ಯಾಚ್ ವರ್ಕಲ್ಲಿ ಸೇಮ್ ನೆಟ್ ತೊಗೊಂಡು ಪ್ಯಾಚ್ ವರ್ಕಲ್ಲಿ ನಿಮಗೆ ಬಾರ್ಡರ್ ಲೈನ್ ಏನು ಕೊಟ್ಟಿದೆ ಬ್ಯಾಕಲ್ಲಿ ಅದನ್ನೇ ಇಲ್ಲಿ ತೊಗೊಂಡಿದ್ದೀನಿ ಮತ್ತು ಇಲ್ಲೂ ತೊಗೊಂಡಿದ್ದೀನಿ. ಆಲ್ ಓವರ್ ಬುಟ್ಟ, ಯಾಕಂದರೆ ಪ್ಲೈನ್ ಅನ್ನಿಸ್ಬಾರ್ದಲ್ವಾ. ಸೊ ಹಂಗಾಗಿ ಆಲ್ ಓವರ್ ಬುಟ್ಟ. ಈ ಸ್ಯಾರೀಸ್ ಎಲ್ಲ ಅವ್ರದ್ದು ಆಲ್ಮೋಸ್ಟ್ 15 ಇಯರ್ಸ್ ಬ್ಯಾಕ್ ಸ್ಯಾರೀಸು, ಬಟ್ ಯೂಸ್ ಮಾಡಿರಲಿಲ್ಲ, ಓಪನು ಮಾಡಿರಲಿಲ್ಲ. ಹಾಗೆ ಕಳಿಸ್ಕೊಟ್ರು. ಇವಾಗ ಅದಕ್ಕೆ ಬ್ಲೌಸಸ್ ಇಲ್ಲ ಅಂತೇಳಿ ನಾವು ಇದಕ್ಕೆ ಬ್ಲೌಸಸ್ ಎಲ್ಲ ರೆಡಿ ಮಾಡಿ ಮಾಡಿಸಿರೋದು. ನೆಕ್ಸ್ಟ್ ಬ್ಲೌಸ್ ಬಂದ್ಬಿಟ್ಟು ಇದೊಂದು ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಅವರು ವಾಟ್ಸಪ್ಪಲ್ಲೇ ನಮಗೆ ಈ ಕಲರ್ಸ್ ಇದ್ರಲ್ಲಿ ಬೇಕು ಅಂತ ಕೇಳಿದ್ರು. ನೋಡ್ಬೋದು ನೀವು ಇದು ಯಾವ ರೀತಿ ಡಿಸೈನ್ ಮಾಡಿಸಿದ್ದೀವಿ ಅಂತ. ಒಂದು ಡಿಫ್ರೆಂಟ್ ಲುಕ್ಕಲ್ಲಿ ಕೆಳಗಿಂದ ನಿಮಗೆ ಪಿಕಾಕ್ ಬರುತ್ತೆ. ಅದ್ರದ್ದು ಫೆದರ್ ಕೆಳಗೆ ಬಂದು ಅದ್ರ ಮೇಲೆ ಪಿಕಾಕ್ ಕೂತಿರೋ ಥರ ಬರುತ್ತೆ. ಇಲ್ಲಿ ನೋಡ್ಬೋದು ಕಂಪ್ಲೀಟಾಗಿ ನಾಟು ಮತ್ತು ಸ್ಟೋನು ಪರ್ಲ್ಸ್ ಯೂಸ್ ಮಾಡಿ ಕೆಳಗೆ ವೇಸ್ಟ್ಗೆ ಈ ಎಂಡಿಂದ ಈ ಎಂಡ್ ವರೆಗೂ ಒಂದು ವೇಸ್ಟ್ ಲೈನ್ ವರ್ಕ್ ಕೊಟ್ಟಿದ್ದೀವಿ. ಒಂದು 2.5 ಇಂಚಸ್ ಅಲ್ಲಿ ವರ್ಕ್ ಕೊಟ್ಟಿರೋದು. ಇದು ಬಂದ್ಬಿಟ್ಟು ಗ್ರ್ಯಾಂಡ್ ಲುಕ್ ಅಲ್ಲಿ ಬೇಕು ಅಂತ ಕೇಳಿದ್ರು. ಸೊ ಆಲ್ ಓವರ್ ಬುಟ್ಟ ಕೊಟ್ಟು ಬ್ಯಾಕ್ ಪೋರ್ಷನ್ ಈ ತರ ಗ್ರ್ಯಾಂಡ್ ಲುಕ್ ಅಲ್ಲಿ ಮಾಡಿಸಿದೀವಿ. ಫ್ರಂಟ್ ಪೋರ್ಷನ್ ಬಂದಾಗ ಒಂದ್ ಸ್ವಲ್ಪ ಸಿಂಪಲ್ ಆಗಿ ಬೇಕು ಅಂತ ಕೇಳಿದಕ್ಕೆ ಬ್ಯಾಕ್ ಅಲ್ಲಿ ಇಲ್ಲಿ ಏನ್ ಕೊಟ್ಟಿದ್ವಿ ಈ ವರ್ಕ್ ನಿಮಗೆ ಫ್ರಂಟ್ ವರ್ಕ್ ಅಲ್ಲಿ ಕೊಟ್ಟಿರೋದು ನೋಡ್ಬೋದು ನೀವು ಇಲ್ಲಿ. ಇದಕ್ಕೆ ಸ್ಲೀವ್ಸ್ ಬಂದ್ಬಿಟ್ಟು ಒಂದ್ ಸ್ವಲ್ಪ ಡಿಫ್ರೆಂಟ್ ಆಗಿ ಬೇಕು ಅಂದಿದ್ದಕ್ಕೆ ಬ್ಯಾಕ್ ನ ಬೇಸ್ ತಗೊಂಡು ಅಷ್ಟು ಗ್ರ್ಯಾಂಡ್ ಆಗಿ ಬೇಕಾಗಿರ್ಲಿಲ್ಲ. ಸ್ಲೀವ್ಸ್ಗೆ ಬ್ಯಾಕ್ ನ ಬೇಸ್ ತಗೊಂಡು ನೆಟ್ಟು ಬೇಕಾಗಿತ್ತು, ಮತ್ತೆ ಸ್ವಲ್ಪ ಪ್ಯಾಟರ್ನ್ ಡಿಫ್ರೆಂಟ್ ಆಗಿರ್ಬೇಕಾಯ್ತು. ಈ ಬೀಡ್ಸ್ ಎಲ್ಲ ಕೆಳಗೆ ಕೊಟ್ಟು ಮೇಡಮ್ಗೆ ಪರ್ಲ್ಸ್ ಅಂದ್ರೆ ತುಂಬಾ ಇಷ್ಟ ಆಗುತ್ತೆ. ಸೊ ಹಂಗಾಗಿ ಸ್ವಲ್ಪ ಪರ್ಲ್ಸ್ ಹೈಲೈಟ್ ಮಾಡಿ ಬಾರ್ಡರ್ ವರ್ಕ್ ಅಲ್ಲಿ ನಿಮಗೆ ನೀಟಾಗಿ ವರ್ಕ್ ನ ಸೆಟ್ ಮಾಡಿ ಮೇಲ್ ಬಂದ್ಬಿಟ್ಟು ಬ್ಯಾಕ್ ಅಲ್ಲಿ ಕೊಟ್ಟಿದ್ವಲ್ಲ ಆ ವರ್ಕ್ ನ ಇದ್ರಲ್ಲಿ ಮಿಕ್ಸ್ ಮ್ಯಾಚ್ ಮಾಡಿಸಿದೀನಿ. ಇಲ್ಲಿ ನೋಡ್ಬೋದು ರೌಂಡ್ ಅಪ್ ಕಂಪ್ಲೀಟ್ ಆಗಿ ಯಾವ ರೀತಿ ಬಂದಿದೆ ಅಂತ ಹೇಳ್ಬಿಟ್ಟು. ಸೊ ಡಿಫ್ರೆಂಟ್ ಆಗಿ ಡಿಸೈನ್ಸ್ ನ ಕ್ರಿಯೇಟ್ ಮಾಡಿಸಿದೀವಿ. ಬೇರೆಯವ್ರ ಪೇಜ್ ಅಲ್ಲ, ನಮ್ಮ ಪೇಜ್ ಅಲ್ಲೂ ಡಿಫ್ರೆಂಟ್ ಆಗಿ ಡಿಸೈನ್ಸ್ ಇರುತ್ತೆ. ನೀವು ಚೆಕ್ ಮಾಡ್ಬೋದು ಒಂದ್ಸಲಿ ನಮ್ಮ ಪೇಜ್ ನ.